ಒಂದು ನಿಮಿಷ, ಇದನ್ನು ತಗೊಂಡು ಎಣಿಸ್ಕೊಳ್ಳೋದಕ್ಕೂ ಮೊದಲು ನಾನು ಸೈನ್ ಹಾಕಿರೋ ಆ ಪತ್ರ ಕೊಡಿ. ಈಗ ಎಣಿಸ್ಕೊಡಿ. ನಮ್ಮ ಅಳಿಯಂದ್ರು ಕೊಟ್ಮೇಲೆ ಕರೆಕ್ಟಾಗೇ ಇರುತ್ತೆ. ರೀ, ದಯವಿಟ್ಟು ನನ್ನ ಕ್ಷಮಿಸಿ. ನೀವು ಕಾಣಿಸ್ತಾ ಇರೋದು ನೋಡಿ ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ದೆ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಸಪ್ತಮಿ ಅವರೇ, ಈ ಟೈಮಲ್ಲಿ ನಾವು ಕಾಣಿಸ್ತಿಲ್ಲ ಅಂದ್ರೆ ಎಲ್ರಿಗೂ ಡೌಟ್ ಬಂದೇ ಬರುತ್ತೆ. ಅನುಮಾನ ಪಡಕ್ಕೆ ದುಡ್ಡು ಕೊಡ್ಬೇಕಾ? ಹಾ, ತಪ್ಪಿಲ್ಲ ಬಿಡಿ, ಧೈರ್ಯವಾಗಿರಿ. ಶ್ರೀಮಂತು, ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ದಯವಿಟ್ಟು ನನ್ನ ಕ್ಷಮಿಸು. ದಿಢೀರಂತ 10 ಲಕ್ಷ ಬೇಕಂದಾಗ ನನಗೂ ಲೈಟಾಗಿ ಟೆನ್ಷನ್ ಆಗಿತ್ತು. ಆದರೆ ದುಡ್ಡಿನ ವಿಷಯಕ್ಕೆ ನನ್ನ ಮದುವೆ ನಿಂತೋಗೋದು ನನಗಿಷ್ಟ ಇರಲಿಲ್ಲ. ಅದಕ್ಕೆ ಯಾರಿಗೂ ಹೇಳಿದೆ ಸೈಲೆಂಟಾಗಿ ದುಡ್ಡು ತರಕ್ಕೆ ಹೋಗಿದ್ದೆ. ಈ 10 ಲಕ್ಷ ಕೊಡ್ತಿರೋದಕ್ಕೆ ಕಾರಣ ಏನು ಗೊತ್ತಾ? ನನಗೆ ಸಪ್ತಮಿ ಮೇಲಿರೋ ಅಪಾರವಾದ ಪ್ರೀತಿ. ಅದು ಅಲ್ಲದೆ ಮಾವನ ಮೇಲೆ ನಿಮಗಿರೋ ಅಪಾರವಾದ ನಂಬಿಕೆ. ಇವೆರಡೆ ನನ್ನನ್ನು ಈ ಕೆಲಸ ಮಾಡೋ ಥರ ಮಾಡಿದ್ದು. ಇನ್ನೀ ಈ ಮದ್ವೆನ ಯಾವ ಶಕುನಿಗಳು ನಿಲ್ಸೋದಿಕ್ಕಾಗಲ್ಲ. ಅಳಿಯಂದ್ರೆ, ನೀವು ಮಾಡಿರೋ ಉಪಕಾರಕ್ಕೆ ನನಗೇನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ಬಿಡಿ ಮಾವ, ಏನು ಮಾಡ್ಲು ಬಿಡಿ. ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಸಾಕು. ಹಾ, ಈಗಲೂ ತಮಾಷೆ ಮಾಡ್ತೀರಪ್ಪ ನೀವು, ಬಹಳ ತಮಾಷೆ ನೀವು. ಏ ಸುಂದ್ರ, ಇನ್ನೂ ಏನ್ ನಿಂತ್ಕೊಂಡು ಮುಖ ನೋಡ್ತಿದ್ಯಾ? ನೀನ್ ದುಡ್ಡು ಬಡ್ಡಿ ಸಮೇತ ಸಿಕ್ತು ತಾನೇ? ಹೋಗ್ತಾ ಇರು. ಹೋಗ್ತೀನಿ. ಹೋಗೋವಾಗ ನಿನ್ನನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಯಾರಾದ್ರೂ ಹತ್ರ ಬಂದ್ರೆ ಒಬ್ಬೊಬ್ರು ಚುಚ್ಚಿ ಸಾಯಿಸ್ಬಿಡ್ತೀನಿ. ಯಾರಾದ್ರೂ ಮಿಸ್ ಮಾಡಿದ್ರೆ ವೆಂಕಟಪ್ಪನ್ ಚುಚ್ಚಿ ಸಾಯಿಸ್ಬಿಡ್ತೀನಿ. ಎಲ್ಲ ದೂರ ಇರಿ. ಯಾರಾದ್ರೂ ಅಡ್ಡ ಬಂದ್ರೆ ವೆಂಕಟಪ್ಪನ ಜೀವ ಸಹಿತ ಉಳ್ಸಲ್ಲ. ಹೋಗ್ರಿ ಹಿಂದಕ್ಕೆ.
ಹೇ ದೇವು, ಹೈ ನಡಿಯೋ ಹೋಗೋಣ ಹೋಗೋಣ. ಹಲೋ ಬಾಸ್, ತಗೊಳ್ಳಿ. ತಿರುಗ್ ನೋಡ್ದಂಗೆ ರೈಟ್ ಹೇಳಿ. ಬರ. ಛೇ, ನೋಡಿ ಮುಹೂರ್ತ ಮೀರ್ತಾ ಇದೆ. ಇನ್ನು 5 ನಿಮಿಷದಲ್ಲಿ ಮಾಂಗಲ್ಯ ಧಾರಣ ಆಗ್ಬೇಕು. ಬೇಗ ಬನ್ನಿ. ಅಯ್ಯೋ ನನ್ನ ಮದ್ವೆ. ಹೋಗೋಣವಾ? ಬನ್ನಿ. ಹಾರ ತಗೊಳಪ್ಪ. ಮೊದಲು ವಧುವರನ್ ಹಾರ ಹಾಕಮ್ಮ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನೀನ್ ಹಾಕಪ್ಪ. ಕೂತ್ಕೊಳ್ಳಿ. ನೋಡಮ್ಮ, ಸಮಯ ಕಡಿಮೆ ಇದೆ, ಹಂಗಾಗಿ ತಾಳಿಗೆ ಬೇಗ ಪೂಜೆ ಮಾಡಮ್ಮ. ಹಿಡ್ಕೊಳ್ಳಪ್ಪ ಕೈಯಲ್ಲಿ. ಅರಿಶಿಣ ಕುಂಕುಮದಿಂದ ಪೂಜೆ ಮಾಡಮ್ಮ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾಂಗಲ್ಯ ರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ ನಮೋ ನಮಃ. ಮಾಂಗಲ್ಯ ಮಹಾಲಕ್ಷ್ಮಿಯೇ ನಮೋ ನಮಃ. ಹರಿದ್ರಚೂರ್ಣಂ ಸಮರ್ಪಯಾಮಿ. ಅಲಂಕರಣತೆ ಕುಂಕುಮಚೂರ್ಣಂ ಸಮರ್ಪಯಾಮಿ. ಪೂಜಯಾಮಿ. ನೋಡಿಮ್ಮ, ಈ ಮಾಂಗಲ್ಯ ತಗೊಂಡು ಹೋಗಿ ಎಲ್ಲರ ಹತ್ರನೂ ಆಶೀರ್ವಾದ ತಗೊಂಬನ್ನಿ. ಹಾಗೆ ಎಲ್ಲರಿಗೂ ಅಕ್ಷತೆ ಕೊಟ್ಬಿಡಿ ಬೇಗ. ನೀವಿಬ್ರು ನಿಮ್ ಗುರು ಹಿರಿಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.